ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋ ತುಂಬ ಸಖತ್ತಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಸೀಕ್ರೆಟ್ ರೂಮಲ್ಲಿರುವಂಥ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಸ್ಪರ್ಧಿಗಳ ಮಧ್ಯೆ ಬಿಗ್ ಬಾಸ್ಗೆ ಒಂದು ಟಾಸ್ಕ್ನ ಕೊಟ್ಟಿದೆ. ಆ ಟಾಸ್ಕ್ನಲ್ಲಿ ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಚೈತ್ರ ಮತ್ತು ಉಸ್ತುವಾರಿಯಾಗಿರುವಂತಹ ರಾಶಿಕಾ ಮತ್ತು ಅಶ್ವಿನಿಯ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಈ ಜಗಳ ನೋಡಿಬಿಟ್ಟು ಸೀಕ್ರೆಟ್ ರೂಮಲ್ಲಿರುವಂತಹ ಧ್ರುವಂತ್ ಮತ್ತು ನಮ್ಮ ರಕ್ಷಿತ್ ಅವರು ಫುಲ್ ಖುಷಿ ಪಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಯಾವ ರೀತಿ ಟಾಸ್ಕ್ ನಡೀತಾ ಇದೆ, ಯಾವ ವಿಚಾರಕ್ಕೆ ಇಲ್ಲಿ ಖುಷಿ ಪಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮನೆ ಮಂದಿಗೆ ಈಗ ಬಿಗ್ ಬಾಸ್ ಒಂದು ಹೊಸ ಟಾಸ್ಕ್ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆದರೆ ಇವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ ನಲ್ಲಿ ಉಸ್ತುವಾರಿಯಾಗಿ ರಾಶಿಕಾ ಅವರಿದ್ದಾರೆ. ಇನ್ನು ಟಾಸ್ಕ್ ವಿಚಾರಕ್ಕೆ ಬರೋದಾದ್ರೆ ಟಾಸ್ಕ್ ಯಾವ ರೀತಿ ನಡೀತಾ ಇದೆಯಪ್ಪ ಅಂದರೆ ನಾವೆಲ್ಲ ಯಾವ ರೀತಿ ಲಗೋರಿ ಆಟ ಆಡ್ತಾ ಇದ್ವಲ್ಲ, ಆ ರೀತಿಯ ಒಂದು ಲಗೋರಿ ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಯಾವ ರೀತಿಯಪ್ಪ ಅಂದರೆ ಆ ಲಗೋರಿ ಪೀಸ್ಗಳನ್ನ ಒಂದೊಂದು ಭಾಗಗಳನ್ನಾಗಿ ಇಟ್ಟಿದ್ದಾರೆ. ಆ ಭಾಗಗಳನ್ನ ಅವರು ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಬಂದು ಜೋಡಿಸ್ಬೇಕು. ಇಲ್ಲಿ ಟೋಟಲ್ ಆಗಿ 2 ಟೀಮ್ಗಳನ್ನಾಗಿ ಮಾಡಿದ್ದಾರೆ. ಟೀಮ್ 1ರಲ್ಲಿ ರಜತ್ ಮತ್ತು ನಮ್ಮ ಚೈತ್ರ ಅವರಿದ್ದಾರೆ. ಇನ್ನೊಂದು ಟೀಮ್ನಲ್ಲಿ ಅಶ್ವಿನಿ ಮತ್ತು ಸೂರಜ್ ಅವರಿದ್ದಾರೆ. ಟೋಟಲ್ ಆಗಿ 2 ಟೀಮ್ಗಳು ಆಗಿದ್ದಾವೆ. ಯಾರು ಮೊದಲು ಆ ಪೀಸ್ಗಳನ್ನ 1 ಬೈ ಕರೆಕ್ಟಾಗಿ ಜೋಡಣೆ ಮಾಡ್ತಾರೆ, ಲಾಸ್ಟ್ ಉಳಿದಂಥ ಪೀಸ್ನ ಕರೆಕ್ಟಾಗಿ ಜೋಡಣೆ ಮಾಡಿದ್ಮೇಲೆ ಆ ಒಂದು ಚೌಕಾಕಾರದಲ್ಲಿ ನಿಂತು ನಂದು ಮುಗೀತು ಅಂತ ಹೇಳಿದ್ರೆ ಈ ಒಂದು ಟಾಸ್ಕ್ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರ ಮಧ್ಯೆ ಅವರ ಲಗೋರಿ ಪೀಸ್ಗಳನ್ನು ಸಹ ಹಾಳು ಮಾಡ್ಬೋದು. ಈಗ ಹಾಳು ಮಾಡೋಕ್ಕೋಸ್ಕರ ಸೂರಜ್ ಮತ್ತು ನಮ್ಮ ರಜತ್ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈಗ ಇನ್ನೊಂದು ಕಡೆ ಅಶ್ವಿನಿ ಮತ್ತು ನಮ್ಮ ಚೈತ್ರ ಅವರ ಜಗಳ ತುಂಬ ಜೋರಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಟಾಸ್ಕ್ ರೂಲ್ಸ್ ಯಾವುದೇ ರೀತಿ ಇದೆಯಪ್ಪ ಅಂದರೆ ಅವರು ಆ ಒಂದು ಲಗೋರಿ ಪೀಸ್ಗಳನ್ನ ಜೋಡಿಸಿ ಇಷ್ಟು ಸಮಯದೊಳಗೆ ಅವರ ಪೀಸ್ಗಳನ್ನ ಕಾಪಾಡ್ಕೋಬೇಕು. ಅದೇ ರೀತಿ ಈಗ ಲೇಡಿ ಕಂಟೆಸ್ಟೆಂಟ್ ಜೊತೆ ಜಗಳ ಆಗ್ತಾ ಇದೆ, ಬಾಯ್ ಜೊತೆ ಜಗಳ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಸೂರಜ್ ಮತ್ತು ನಮ್ಮ ರಜತ್ ಅವರು ತುಂಬ ಜೋರಾಗಿ ಜಗಳ ಆಡ್ಕೊತಾ ಇದ್ದಾರೆ. ಅದರಲ್ಲಿ ಮತ್ತು ಅಶ್ವಿನಿ ಮತ್ತು ಚೈತ್ರ ಅವರು ತುಂಬ ಜೋರಾಗಿ ಜಗಳ ಆಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಮೈ ಮೇಲೆ ಚೈತ್ರ ಅವರು ಕುತ್ಕೋಬಿಟ್ಟಿದ್ದಾರೆ ಬಿಡ್ಲಂಗೆ ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಸ್ವಲ್ಪ ಟಾಸ್ಕ್ ಮುಗಿದ ತಕ್ಷಣ ಇಲ್ಲಿ ಉಸ್ತುವಾರಿ ಮೇಲೆ ಮತ್ತು ನಮ್ಮ ಚೈತ್ರ ಮೇಲೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರು ಜಗಳ ಆಡೋ ಟೈಮಲ್ಲಿ ಇಲ್ಲಿ ಚೈತ್ರ ಅವರ ಕೈನ ಹಿಡ್ಕೊಂಡು ತಿರ್ಸ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಚೈತ್ರ ಅವರು ಏನು ಹೇಳ್ತಾ ಇದ್ದಾರೆ, ಕೈ ನೋಡಿ ಏನು ಮಾಡ್ತಾ ಇದ್ದಾರೆ ನೋಡಿ, ಕೈ ತಿರುಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಕಡೆ ಕೂಡ ಸೂರಜ್ ಮತ್ತು ರಜತ್ ಅವರು ತುಂಬ ಜೋರಾಗಿ ಫೈಟ್ ನಡೀತಾ ಇದೆ. ಈ ಕಡೆ ಅಶ್ವಿನಿ ಮತ್ತು ಚೈತ್ರ ಅವರು ತುಂಬ ಫೈಟ್ ನಡೀತಾ ಇದೆ. ಇಲ್ಲಿ ಉಸ್ತುವಾರಿ ಆದಮೇಲೆ ಒಂದು ಮ್ಯಾನ್ ಹ್ಯಾಂಡಿಂಗ್ ಆಗ್ತಾ ಇದೆ, ಅಂದರೆ ಸ್ವಲ್ಪ ಫೆಟ್ ಆಗ್ತಾ ಇದೆ ಅಂದಮೇಲೆ ಆ ಒಂದು ಟಾಸ್ಕ್ನ ನಿಲ್ಲಿಸಬೇಕು ಅಂದರೆ ಅವರಿಬ್ಬರನ್ನ ಬೇರೆ ಕಡೆ ಲೊಕೇಶನಲ್ಲಿ ಆಡಿಸ್ಬೇಕು. ಅದನ್ನು ಬಿಟ್ಕೊಂಡು ಆಡಿ ಅಂತ ಅಲ್ಲೆಲ್ಲೋ ಸ್ಪರ್ಧಿಗಳೆಲ್ಲ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಶ್ವಿನಿ ಚೈತ್ರ ಅವರು ಜಗಳ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಅವರು ಏನು ಮಾಡಿದ್ದಾರೆ, ಚೈತ್ರ ಅವರ ಕೈನ ತುಂಬ ಬಿಗಿಯಾಗಿ ಹಿಡ್ಕೊಬಿಟ್ಟಿದ್ದಾರೆ. ಇಲ್ಲಿ ಚೈತ್ರ ಅವರು ನನಗೆ ನೋವಾಗ್ತಾ ಇದೆ ಬಿಡ್ಸಕ್ಕೆ ಹೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ನಮ್ಮ ಸೀಕ್ರೆಟ್ ರೂಮಲ್ಲಿ ನಮ್ಮ ಧ್ರುವಂತ್ ಅವರು ಮತ್ತು ರಕ್ಷಿತ್ ಅವರು ಕೂತ್ಕೊಂಡು ಮಜಾ ತಗೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ಸೀಕ್ರೆಟ್ ರೂಮಲ್ಲಿ ಹೇಳ್ತಾ ಇದ್ದಾರೆ, ಬರೀ ನಾಟಕನೇ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕಡೆ ರಕ್ಷಿತ್ ಅವರು ಆರಾಮಾಗಿ ಊಟ ಮಾಡ್ಕೊತ ಆ ಒಂದು ಜಗಳನ ನೋಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಉಸ್ತುವಾರಿ ಆದಂತಹ ರಾಶಿಕಾ ಅವ್ರು ಏನು ಮಾಡ್ತಾರೆ, ನೀವು ಬರೀ ಸುಳ್ಳು ಹೇಳ್ತೀರಾ, ಹಾಗಾಗಿ ನಾನು ಒಂದು ಡಿಸ್ಕ್ನ ನೀವು ಪೋಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಲಗೋರಿ ಪೀಸ್ಗಳನ್ನ ಇಟ್ಟಿರ್ತಾರಲ್ಲ, ಆ ಒಂದು ಪೀಸಲ್ಲಿ ಅವರು ಡಿಸ್ಕ್ನ ಮಾಡಿಬಿಡ್ತಾರೆ. ಈ ಒಂದು ವಿಚಾರದಲ್ಲಿ ರಾಶಿಕಾ ಮತ್ತು ಚೈತ್ರ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆಯುತ್ತೆ. ಇಂಥ ಆಟ ಆಡೋಕ್ಕೆ ನಿಮ್ಗೆ ಏನಕ್ಕೆ ಬೇಕು ಉಸ್ತುವಾರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಚೈತ್ರ ಅವರು ರಾಶಿಕಾ ಅವರು ಹೇಳ್ತಾ ಇದ್ದಾರೆ, ನಿಮಗೆ ನೀವು ಬೇಕಾದವ್ರನ್ನ ಸೇವ್ ಮಾಡೋದಾದರೆ ಇಲ್ಲಿ ನೈತಿಕತೆಗೆ ಯಾಕೆ ನೀವು ಉಸ್ತುವಾರಿ ಮಾಡಬೇಕು, ಏನಕ್ಕೆ ದನಕಾಯಕ್ಕೆ ಉಸ್ತುವಾರಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಬೇರೆಯವರಿಗೆ ರಾಶಿಕಾ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅದು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಯಾಕಪ್ಪ ಅದರಲ್ಲಿ ಪ್ರೋಮೋದಲ್ಲಿ ಕಟ್ ಮಾತ್ರ ತೋರಿಸಿದ್ದಾರೆ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವರಿಬ್ಬರಲ್ಲಿ ಏನಕ್ಕೆ ಸಮಸ್ಯೆ ಆಯಿತು ಅಂತ. ಆ್ಯಕ್ಚುಲಿ ನಾವು ಪ್ರೋಮೋ ಅಪ್ಡೇಟ್ ಮಾತ್ರ ಕೊಡ್ತೀವಿ. ಈ ಪ್ರೋಮೋದಲ್ಲಿ ಅವರು ಮಾತಾಡುವಂಥ ಟೈಮ್ನಲ್ಲಿ ಕಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮೇನ್ ಆಗಿ ಇಲ್ಲಿ ಚೈತ್ರ ಅವರು ರಾಶಿಕಾ ಮೇಲೆ ಮಾತಾಡುವಂಥ ವಿಷಯಗಳನ್ನ ಮಾತ್ರ ತೋರಿಸಿದ್ದಾರೆ. ದಯವಿಟ್ಟು ಇನ್ನೂ ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲ ಈ ಒಂದು ಪ್ರೋಮೋ ತೆಗೆಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ಮನೆ ಮಂದಿ ಕಿತ್ತಾಟ ನೋಡಿ ಮಜಾ ಮಾಡ್ತಿದ್ದಾರೆ ರಕ್ಷಿತಾ ಧ್ರುವಂತ್ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಅವರು ನಮ್ಮ ಚೈತ್ರ ಅವರು ಮಾತಾಡಿರುವಂಥ ಮಾತಿಗೆ ಇಲ್ಲೇ ಗೊತ್ತಾಗ್ತಿದೆ ನಿಮ್ಮ ಟಾಸ್ಕಲ್ಲಿ ಎಷ್ಟು ನಾಟಕ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸುಮ್ಮನೆ ಕೈ ಹಿಡ್ದಿಲ್ಲ ಅಂದರೂ ಕೈ ಹಿಡಿದಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರಾಶಿಕಾ ಅವರು ಅವರಲ್ಲಿರುವಂತಹ ಒಂದು ಅಂದರೆ ಆ ಒಂದು ಲಗೋರಿ ಗೇಮ್ನಲ್ಲಿ ಆಡ್ತಾ ಇದ್ರಲ್ಲ, ಅವು ಜೋಡಿಸಿರುವಂಥ ಪೆಡಸ್ಟ್ಗಳನ್ನು ಒಂದೊಂದಾಗಿ ತೆಗೆದಿಡ್ತಾ ಇದ್ರು. ಅದೇ ರೀತಿ ಇಲ್ಲಿ ಆ ಒಂದು ವಿಚಾರದಲ್ಲಿ ನಮ್ಮ ಚೈತ್ರ ಮತ್ತು ರಾಶಿಕಾ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಾಶಿಕಾ ಮೇಲೆ ಚೈತ್ರ ಅವರು ದೇವರು ಇದ್ದರೆ ನಿನ್ನ ಉಸ್ತುವಾರಿ ನೋಡೋಕೆ ಅದೇ ಕರ್ಮ ನಿನ್ನ ರಿಟರ್ನ್ ಹೊಡಿಲಿಲ್ಲ ಅಂದರೆ ಅದು ಬೇರೆನೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಇಲ್ಲಿ ಆಲ್ಮೋಸ್ಟ್ ಅಶ್ವಿನಿ ಮತ್ತು ಚೈತ್ರ ಮಧ್ಯೆ ಜಗಳ ಆಗಿದ್ದು ನಿಜ. ಅದು ಸ್ವಲ್ಪ ಟಾಸ್ಕ್ ವಿಚಾರದಲ್ಲಿ ಜಗಳ ಆಗಿದೆ. ಬಟ್ ಈಗ ಚೈತ್ರ ಮತ್ತು ಉಸ್ತುವಾರಿಯಾದಂತಹ ರಾಶಿಕಾ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಒಂದು ಸಣ್ಣ ವಿಚಾರಕ್ಕೆ ಅವರು ಕಾಪಾಡ್ಕೊ ಬಂದಿರುವಂತಹ ಒಂದು ಲಗೋರಿ ಫೋಲ್ಗಳನ್ನ ಇವರು ಹಾಳು ಮಾಡ್ತಾರೆ. ಯಾರು ನಮ್ಮ ಉಸ್ತುವಾರಿಯಾದಂತಹ ರಾಶಿಕಾ ಅವರು ತೆಗೆದಿಡ್ತಾರೆ, ಅಂದರೆ ಫೋಲ್ ಮಾಡ್ತಾರೆ ಆ ಒಂದು ಟಾಸ್ಕಿಂದ. ಬಟ್ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಅವರಿಗೆ ಕೈ ನೋವು ಆಗ್ತಾ ಇದೆ, ಬಿಡಿಸಿ ಅಂತ ಕೂಡ ಕೇಳ್ಕೊಂಡಿದ್ರು. ಬಟ್ ಆ ಒಂದು ವಿಚಾರದಲ್ಲಿ ಬಿಡಿಸಿದ್ರೆ ಇಲ್ಲ ಅಂತ ಗೊತ್ತಾಗಿಲ್ಲ. ನನ್ನ ಪ್ರಕಾರ ಇಲ್ಲಿ ರಾಶಿಕಾ ಅವ್ರು ತಪ್ಪಿದೆಯಾ ಅಥವಾ ಚೈತ್ರ ಅವ್ರು ತಪ್ಪಿದೆಯಾ ಅಶ್ವಿನಿ ಅವ್ರು ತಪ್ಪಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕ್ಲಿಯರಾಗಿ ನೋಡಿದ್ರೆ ಸೊ ಇಲ್ಲಿ ಏನೋ ರಾಶಿಕಾ ಅವರು ತಪ್ಪಿದೆ ಅಂತ ಅನಿಸ್ತಾ ಇದೆ. ಇದು ಕನ್ಫರ್ಮ್ ಅಲ್ಲ, ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಇಲ್ಲಿ ಯಾರು ರಾಶಿಕಾ ಅವರೇ ತಪ್ಪು ಮಾಡಿರೋ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಸೊ ಅವರು ಡೈರೆಕ್ಟ್ ಒಂದು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ಬೋದು. ಅಷ್ಟೇ ಅಲ್ಲದೆ ಯಾರು ಕ್ಯಾಪ್ಟನ್ಸಿ ಕೂಟಕ್ಕೆ ಆಡೋಕ್ಕೆ ಯೋಗ್ಯತೆ ಇಲ್ಲ ಅಂಥವ್ರನ್ನ ಈ ಒಂದು ಟಾಸ್ಕ್ನಿಂದ ಬ್ಲಾಕ್ ಮಾಡ್ಬೋದು ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಒಂದು ಟಾಸ್ಕ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ ಡಿಫ್ರೆಂಟಾಗಿ ನಡೀತಾ ಇದೆ. ಈ ಕಡೆ 2 ಜನ ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ಈ ಕಿತ್ತಾಟ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವೀಕ್ ಯಾವುದೇ ರೀತಿಯ ಟಾಸ್ಕ್ ಇರಲ್ಲ, ಏನಿರಲ್ಲ, ಬರೀ ಒಂದು ವೀಡಿಯೋ ನೋಡೋದಷ್ಟೇ. ಅಂದರೆ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಏನೆಲ್ಲ ನಡೀತಾ ಇದೆ ಅಂತ ಅವ್ರು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಕಡೆ ರಕ್ಷಿತಾ ಮತ್ತು ಯಾರು ಧ್ರುವಂತ್ ಅವರು ಆರಾಮಾಗಿ ಮಜಾ ಮಾಡ್ಕೊತಾನು ಕೂಡ ಆ ಒಂದು ಸೀನ್ಗಳನ್ನ ನೋಡ್ತಾ ಇದ್ದಾರೆ. ಇಲ್ಲೇ ಗೊತ್ತಾಗ್ತಿದೆ ಸೀಕ್ರೆಟ್ ರೂಮಲ್ಲಿ ಯಾವ ರೀತಿ ಇದೆ ಅಂತ. ನೋಡಿದ್ರಲ್ಲ, ಇಲ್ಲಿ ಮನೆ ಮಂದಿ ಫುಲ್ ಜಗಳ ಆಡ್ತಾ ಇದ್ದಾರೆ. ಈ ಕಡೆ ಸೀಕ್ರೆಟ್ ರೂಮಲ್ಲಿ ಕೆಲವೊಂದಿಷ್ಟು ಜನ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನಕ್ಕೆ 2 ಜನ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಈ ಜಗಳ ನೋಡಿಕೊಂಡು. ಅದರಲ್ಲೂ ಧ್ರುವಂತ್ ಅವರು ಪಂಚ್ ಡೈಲಾಗ್ಗಳನ್ನ ಸಹ ಹೊಡಿತಾ ಇದ್ದಾರೆ. ಬರೀ ನಾಟಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರೇ, ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರ ತಪ್ಪಿರ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇಬ್ಬರಲ್ಲ, 3 ಜನ, ರಾಶಿಕಾ ಮತ್ತು ಚೈತ್ರ, ಇನ್ನೊಂದು ಅಶ್ವಿನಿ ಅವರು, ಈ 3 ಜನದಲ್ಲಿ ಯಾರ ತಪ್ಪಿರ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಇವ್ರದ್ದೇ ತಪ್ಪಿದೆ ಅವ್ರದ್ದೇ ತಪ್ಪಿದೆ ಅಂತ. ಸೊ ಯಾಕಪ್ಪ ಅಂದರೆ ನಾವು ಪ್ರೋಮೋ ನೋಡಿಬಿಟ್ಟು ಇದೇ ರೀತಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ಜಗಳ ನಡೆಯೋ ಟೈಮ್ನಲ್ಲಿ ಅಶ್ವಿನಿ ಅವರ ವಾಯ್ಸ್ನ ಮ್ಯೂಟ್ ಮಾಡಿದ್ದಾರೆ. ಅವರು ಏನು ಮಾತಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ನೋಡೋಣ, ಇಲ್ಲಿ ಅಶ್ವಿನಿ ಅವರು ಮಾತಾಡಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಟಾಸ್ಕ್ ವಿಚಾರದಲ್ಲಿ ಚೈತ್ರ ಅವರು ಮಾತಾಡಿರೋದು ತೋರಿಸಿದ್ದಾರೆ. ಅಶ್ವಿನಿ ಅವರು ಮಾತಾಡಿದ್ದು ಸ್ವಲ್ಪ ಮ್ಯೂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ಟಾಸ್ಕ್ ಮುಗಿದ ತಕ್ಷಣ ಉಸ್ತುವಾರಿಯಾದಂತಹ ರಾಶಿಕಾ ಮತ್ತು ಚೈತ್ರ ಮಧ್ಯೆ ಸ್ವಲ್ಪ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ ಮಾತ್ರ ಡಿಫ್ರೆಂಟಾಗಿ ನಡೀತಾ ಇದೆ. ನೆಕ್ಸ್ಟ್ ಲೆವೆಲ್ ಗುರು ಆ ರೀತಿಯ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅವರಿವರ ಟೀಮ್ನಲ್ಲೇ ಗುದ್ದಾಟ ನಡೀತಾ ಇದೆ. ಅಲ್ಲಿ ಯಾರು ಆ ಇಬ್ಬರನ್ನು ತಪ್ಪಿಸ್ಕೊಂಡು ಹೋಗಿ ಆ ಪೀಸ್ಗಳನ್ನ ಹಾಳು ಮಾಡ್ತಾರೆ, ಅವರು ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲೂ ಕೂಡ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂತಹ ಧ್ರುವಂತ್ ರಕ್ಷಿತ್ ಅವರ ಬಗ್ಗೆ ಕೆಲವೊಂದಿಷ್ಟು ವೀಡಿಯೋಗಳನ್ನು ಸಹ ತೋರಿಸ್ತಾರೆ. ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ರಕ್ಷಿತ್ ಅವರು ಕೂಡ ತಲೆ ಜಜ್ಕೊಂಡಿದ್ದಾರೆ. ಯಾಕಪ್ಪ ಈ ಸೀಕ್ರೆಟ್ ರೂಮ್ಗೆ ಬಂದೆ, ಅದು ಕೂಡ ಧ್ರುವಂತ್ ಅವ್ರ ಜೊತೆ ಅಂತಲೂ ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಸಿಕ್ಕಿತ್ತು, ಅದನ್ನ ಪ್ರೋಮೋದಲ್ಲಿ ತಿಳಿಸಿದ್ದೀವಿ. ಅದೇ ರೀತಿ ಈ ಪ್ರೋಮೋದಲ್ಲೂ ಕೂಡ ಈಗ ಒಂದು ಟಾಸ್ಕ್ ವಿಚಾರದಲ್ಲಿ ಜಗಳ ನಡೀತಾ ಇದೆ. ಸೊ ಇವತ್ತಿನ ಎಪಿಸೋಡ್ನ ಯಾರೂ ಮಿಸ್ ಮಾಡ್ಕೊಳ್ಕೋಬೇಡಿ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಸೀಕ್ರೆಟ್ ರೂಮ್ಗೆ ಹೋಗಿರುವಂಥ ಧ್ರುವಂತ್ ಮತ್ತು ರಕ್ಷಿತರಲ್ಲಿ ಸೊ ಇನ್ನು ಅವರ ಪ್ಲೇಸಲ್ಲಿ ಬೇರೆ ಯಾರೇ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಅಷ್ಟೇ ಅಲ್ಲದೆ ಇವರ 3 ಜನ ಜಗಳದಲ್ಲಿ ಯಾರ ತಪ್ಪಿರ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.